ಪೂಜೆಲ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ರಾಗಿ ತಾಲಿಪೇಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು ಹಾಗೆ ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊ 2ರಿಂದ 3 ತೊಗೊಂಡಿದ್ದೀನಿ, ಡಿಪೆಂಡ್ಸ್ ಅಪಾನ್ ಸೈಜ್ ಮೇಲೆ. ಮೆಂತ್ಯ ಸೊಪ್ಪು ಒಂದು ಸೀಟ್ ತೊಗೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಎಲ್ಲವನ್ನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯ್ದಕ್ಕೆ ಇಟ್ಟಿದ್ದಿದೆ ನೋಡಿದ್ರಿ. ಹಾಗೆ ನೀನು ಇವಾಗ ಯಾವ ಪಾತ್ರೆಯಲ್ಲಿ ಕಲಿಸ್ಕೋತಿದ್ದೀನಿ ಆ ಪಾತ್ರೆಗೆ ಅರ್ಧ ಸ್ಪೂನ್ ಆಗೋಷ್ಟು ಹಸಿ ಶುಂಠಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ, ಕಟ್ ಮಾಡಿರೋ ಟೊಮೆಟೊ, ಹಾಗೆ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಒಂದು ಮುಷ್ಟಿ ಆಗುವಷ್ಟು ಒಳಮುಷ್ಟಿ ಹೊರಮುಷ್ಟಿ ಎಷ್ಟು ಸೊಪ್ಪು ಮಕ್ಕಳು ತಿಂತಾರೆ ಅಥವಾ ನಾವು ಹೇಗೆ ತಿಂತೀವಿ ಅಷ್ಟು ಹಾಕ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋದು. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನು, ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಾಕ್ಕೋತಿದ್ದೀನಿ. ಎರಡೂ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಇವಾಗ ನಮಗೆ ಹಿಟ್ಟು ಅದಕ್ಕೆ ಎಷ್ಟು ಬೇಕೋ ಹಿಟ್ಟನ್ನು ನೋಡ್ಕೊಂಡು ಹಾಕೋಬೇಕು. ಅಂದರೆ ಇವಾಗ ನಾನು 5ರಿಂದ 6 ಮಾಡ್ತಾಯಿದ್ದೀನಿ. ಯಾವಾಗಲಾಗಲಿ ನಾವು ಇದನ್ನು ನೋಡ್ಕೊಂಡು ಮಾಡಬೇಕು. ಅಂದರೆ ತುಂಬ ಭಾಳ ಕಲಿಸ್ಕೊಂಡು ಬಿಟ್ಟು ಮಾಡ್ಲಿಕ್ಕೆ ಬರಲ್ಲ. ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ ಅಂತಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೂ ನೋಡಿಕೊಂಡು ಅದ್ರ ತಕ್ಕಂತೆ ನಾವು ಕಲಿಸ್ಕೋಬೋದು. ಇವಾಗ ನೋಡಿದ್ರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಫಸ್ಟಿಗೆ ನೀರು ಹಾಕೋದಕ್ಕೂ ಮುಂಚೆ ಎಲ್ಲದನ್ನು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ಹಾಕಿರೋ ಎಲ್ಲ ಸಾಮಾನು ಹಿಟ್ಟಿನೊಳಗೆ ನೀಟಾಗಿ ಮಿಕ್ಸ್ ಆಗೋ ಥರ. ಅದಾದಮೇಲೆ ಕಾದಿರೋ ಬಿಸಿನೀರನ್ನು ನೋಡಿಕೊಂಡು ಸ್ವಲ್ಪನೇ ಅದಕ್ಕೆ ಎಷ್ಟು ಪ್ರಮಾಣ ಬೇಕು, ನೀರು ಎಷ್ಟು ಬೇಕು ನೋಡಿಕೊಂಡು ಕಲಿಸ್ಕೋತಿದ್ದೀನಿ. ತುಂಬ ರಾಡಿಯಾಗಿನಿಲ್ಲ, ತುಂಬ ಗಟ್ಟಿಯಾಗಿನಿಲ್ಲ, ಮೀಡಿಯಮಲ್ಲಿ ನನಗೆ ತಟ್ಟಲಿಕ್ಕೆ ಬರೋ ಥರ ಹದವಾಗಿ ಕಲಿಸ್ಕೋತಾ ಇದ್ದೀನಿ. ರಾಗಿನ, ಎಸ್ಪೆಷಲಿ ರಾಗಿ ಹಿಟ್ಟನ್ನು ನಾವು ಇವಾಗ ಚಪಾತಿ ಹಿಟ್ಟನ್ನು ಕಲಿಸಿಟ್ಬಿಟ್ಟು ಆಮೇಲೆ ನಾವು ಮಾಡ್ಕೋಬೋದು. ಮತ್ತು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಮಾಡ್ಕೋತೀವಲ್ಲ, ಹಾಗೆ ಮಾಡ್ಕೊಳಕ್ಕಾಗಲ್ಲ. ರಾಗಿ ಹಿಟ್ಟು ಅದು ಬೇಗ ಅಂದರೆ ಒಡೆದಂಗೆ ಆಗಿಬಿಡುತ್ತೆ, ಮಾಡೋಕ್ಕೆ ಬರಲ್ಲ, ಮೆತ್ತಗಾಗೋಗ್ಬಿಡುತ್ತೆ. ಹಾಗಾಗಿ ಆವಾಗವಾಗ ನಾವು ಇವಾಗ, ಯಾಕಂದರೆ ನಾನಿವಾಗ ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಆಮೇಲೆ ನಮಗೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮಕ್ಕಳಿಗೆ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋತೀನಿ. ಅದಾದಮೇಲೆ ಬಂದುಬಿಟ್ಟು ನಮಗೆ ಮಾಡ್ಕೋತೀನಿ. ಇವಾಗ ಮನೆಯಲ್ಲಿ ಇಲ್ಲ ಕಂಟಿನ್ಯೂಸ್ ಆಗಿ ತಿನ್ನೋರು ಇದ್ದಾರೆ ಅಂತಂದರೆ ಫುಲ್ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಆ ಥರ ಮಾಡ್ಕೋಬೇಕು. ಹದ ನೋಡ್ತಾ ಇದ್ದೀರಾ ನಾನು ಹೇಗೆ ಕಲಿಸ್ಕೊಂಡಿದ್ದೀನಿ ಅಂತ. ಹದ ಇದ್ದರೆ ಆಯಿತು. ಇವಾಗ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲದೆ ಇರೋರು ಏನು ಮಾಡ್ಬೋದು ಅಂದರೆ, ಇವಾಗ ನಾವು ಎಣ್ಣೆ ತೊಗೊಂಡಿರೋದು ಪೇಪರ್ ಇರುತ್ತಲ್ವ, ಕವರ್ ಇರುತ್ತಲ್ವ, ಸೊ ಅದರಲ್ಲೂ ಮಾಡ್ಬೋದು. ಬಟರ್ ಪೇಪರ್ ಇತ್ತು ಅಂತ ನಾನು ಬಟರ್ ಪೇಪರಲ್ಲೇ ಮಾಡ್ಕೋತಿದ್ದೀನಿ. ನಾನು ಬ್ಲೆಂಡ್ ಮಾಡುವಾಗ ಟೊಮೆಟೊ ಬ್ಲೆಂಡ್ ಆಗಿರಲಿಲ್ಲ, ಸೊ ಅದು ಹಾಗೆ ಇತ್ತು, ಅದನ್ನು ಕೂಡ ಸೈಡಿಗೆ ಇಟ್ಟೆ. ಹಾಗಾಗಿ ಬ್ಲೆಂಡು ನೆಕ್ಸ್ಟ್ ಅದಕ್ಕೆ ಹೇಳಿದ್ದು ಬ್ಲೆಂಡ್ ತುಂಬ ನೀಟಾಗಿ ಮಾಡ್ಕೋಬೇಕಂತ. ಅವಸರವಾಗಿ ಮಾಡಿದರೆ ನಾನು ಮಾಡ್ಕೊಂಡಿದ್ದೆಲ್ಲ ಆಗಾಗುತ್ತೆ. ಯಾವುದಾಗಲಿ ನೀಟಾಗಿ ಬ್ಲೆಂಡ್ ಮಾಡೇ ತೊಗೋಬೇಕು. ಒಂದು ಸ್ವಲ್ಪ ಕೈಲೇ ತಡ್ತಾ ಇದ್ದೀನಿ, ಇನ್ನು ಸ್ವಲ್ಪ ಆಮೇಲೆ ಲಟ್ಟಣಿಯಿಂದ ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದನ್ನಾದರೂ ಬೇಕಂದರೆ ನೀವು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ. ನಾನು ಹೇಳ್ದಂಗೆ ಇದನ್ನು ಜೋಳ ಹಿಟ್ಟಲ್ಲೂ ಮಾಡ್ಬೋದು, ರಾಗಿ ಹಿಟ್ಟಲ್ಲಿ ಮಾಡ್ಬೋದು, ಹಾಗೆ ಬಾರ್ಲಿ ಹಿಟ್ಟಲ್ಲೂ ಮಾಡ್ಬೋದು, ಚಪಾತಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಆದರೆ ರಾಗಿ ತುಂಬ ಒಳ್ಳೆಯದು ಅನ್ನೋ ಪರ್ಪಸ್ಸಿಗೆ ನಾನು ರಾಗಿನಲ್ಲಿ ಮಾಡ್ತೀನಿ ಹೆಚ್ಚಾಗಿ. ಬಾರ್ಲಿ ಹಿಟ್ಟಲ್ಲೂ ಮಾಡ್ತೀನಿ, ಹಾಗೆ ನಾನು ಜೋಳದ ಹಿಟ್ಟಲ್ಲಿ ಕೂಡ ಮಾಡ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಇವತ್ತು ರಾಗಿನ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಕಾದಿರೋ ಹಂಚು ತುಂಬಾ ಕಾದಿರಬಾರ್ದು, ತುಂಬ ಬಿಸಿ ಇರಬಾರ್ದು, ಹಾಗಾಗಿ ತುಂಬ ಇದರಲ್ಲಿ ಇರಬಾರ್ದು, ಸ್ವಲ್ಪ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾದಿರಬೇಕು. ಆ ಥರ ಕಾದಿರೋ ಹಂಚಿಗೆ ನಾನು ಹಾಕ್ಕೊಂಡಿದ್ದೀನಿ. ನೀಟಾಗಿ ಎರಡು ಕಡೆಗೂ ತಿರುಗಿಸ್ಕೊಂಡು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಎಲ್ಲರಿಗೂ ಗೊತ್ತು ರಾಗಿನಲ್ಲಿ ಏನೆಲ್ಲ ಅಂದರೆ ಪೋಷಕಾಂಶಗಳಿದೆ ಅನ್ನೋದು. ಹಾಗಾಗಿ ನಾನು ಜಾಸ್ತಿನ ರಾಗಿನ ಕೊಡಿ ಮಕ್ಕಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅಥವಾ ಬಾರ್ಲಿ ಆಗಿರ್ಬೋದು, ಇದೆಲ್ಲದೂ ಮಕ್ಕಳ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗೆ ಏನಂದರೆ ಮೆಕ್ಕೆಜೋಳದ ಹಿಟ್ಟಿನಿಂದ ಕೂಡ ಮಾಡ್ಕೊಳ್ಳಿ. ಅದನ್ನು ರೊಟ್ಟಿನ ಕೂಡ ನಾನು ಮಾಡ್ತಾ ಇರ್ತೀನಿ. ಅದರದ್ದು ತಾಲಿಪೇಟ್ ಮಾಡ್ತೀನಿ. ನಾನು ಅದರಲ್ಲಿ ಎಲ್ಲ ಬೇರೆ ಬೇರೆ ವಿಧ ಥರದ್ದೆಲ್ಲ ನಾನು ಮಾಡ್ಕೋತಾ ಇರ್ತೀನಿ. ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮು. ಅದರದ್ದು ಕೂಡ ಎಪಿಸೋಡ್ಸ್ ಹಾಕ್ತಾ ಇರ್ತೀನಿ. ಹಾಗೆ ಅದರಲ್ಲಿ ಏನೇನು ಪೋಷಕಾಂಶಗಳಿದೆ ಅನ್ನೋದನ್ನು ಕೂಡ 1 by 1 ಹೇಳ್ತಾ ಹೋಗ್ತೀನಿ ನಾನು. ರಾಗಿ ದೇಹಕ್ಕೆ ತಂಪು, ಹಾಗೆ ಅದರಲ್ಲಿ ಪೋಷಕಾಂಶಗಳು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ರಾಗಿನ ಮಕ್ಕಳಿಗೆ ಕೊಡಿ ಅಂತ ಹೇಳ್ತೀನಿ. ಇವಾಗ ಮಕ್ಕಳೇ ಅಂತಂದಲ್ಲ, ನಾವು ದೊಡ್ಡವರು ಕೂಡ ತಿನ್ನೋದು ಅಷ್ಟೇ ಒಳ್ಳೆಯದು. ಸೊ ಹಾಗಾಗಿ ರಾಗಿನ ಹೆಚ್ಚಾಗಿ ಉಪಯೋಗಿಸಿ, ಗೋಧಿನ ತುಂಬ ಕಡಿಮೆ ಉಪಯೋಗಿಸಿ ಅಂತ ಹೇಳ್ತೀನಿ. ಏನಕ್ಕೆಂದರೆ ಗೋಧಿ ಎಲ್ಲರಿಗೂ ಹೀಟು, ಹಾಗಾಗಿ ಇವಾಗಿನ ಕಾಲದಲ್ಲಿ ಶುಗರ್ ಅದು ಇದು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಶುಗರ್ ಇರೋರಿಗೆಲ್ಲರಿಗೂ ನಾವು ಗೋಧಿ ತಿನ್ನೋಕ್ಕಾಗಲ್ಲ. ಶುಗರ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಬೇರೆ ಥರ ಎಲ್ಲ ಥರ ಆರೋಗ್ಯ ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನಾನು ರಾಗಿನ ಜಾಸ್ತಿ ಹೇಳ್ತೀನಿ. ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಥವಾ ಮೆಕ್ಕೆಜೋಳದ ಹಿಟ್ಟಾಗಿರ್ಬೋದು, ಬಾರ್ಲಿ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟಿದೆ, ಈ ಥರ. ಆಮೇಲೆ ಕಡಲೆ ಹಿಟ್ಟಿಂದನೂ ಕೂಡ ಮಾಡ್ಬೋದು. ಈ ಎಲ್ಲ ಹಿಟ್ಟುಗಳನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಆರೋಗ್ಯಕ್ಕೆ ಏನು ಬೇಕೆಲ್ಲದನ್ನು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ, ನಾನು ಎರಡು ಕಡೆಗೂ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ.
ಬಾಕ್ಸಿಗೆ ಹಾಕಿರೋದ್ರಿಂದ ಏನಂದರೆ ತುಂಬಾ ಇದು ಆಗಿರಬಾರ್ದು, ಅಂದರೆ ಎಟ್ಟಗೂ ಆಗಬಾರ್ದು. ಬಾಕ್ಸಿಗೆ ಹಾಕ್ತೀವಲ್ಲ, ಹಾಗಾಗಿ ತುಂಬ ಮೆತ್ತಗೂ ಇರಬಾರ್ದು. ಅದನ್ನು ಹದವಾಗಿ ನೋಡ್ಕೋಬೇಕಂದ್ರೆ ಮನೇಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಗಟ್ಟಿ ಬೇಕು, ತುಂಬ ಮೆತ್ತಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇವತ್ತಿಗೆ ಎಪಿಸೋಡ್ ಮುಗಿಸ್ತಾ ಇದ್ದೀನಿ.